ಇನ್ನು ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕನ್ ಜೊತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾ ಜಾಸ್ತಿ ಓಡಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ಟು ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಗುರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರ್ದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ ಅಂದರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತದೆ. ಅದಕ್ಕೆ ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್ಟು, ಇದೊಂಥರ ಏನೋ ಹಲಾಲ್ ಬಡ್ಜೆಟ್ಟು ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಏನಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನು ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಮ್ರ ನಾಯಕ ನಾನೇ ಅನ್ನೋದನ್ನು ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡಲಿ ಅವಶ್ಯಕತೆ ಇರೋರಿಗೆ. ಆದರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನು ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಸರ್ಕಾರದಲ್ಲಿ ಆಗಲಿಲ್ಲ, ಆದರೆ ನೋಡಿ ಎಚ್ ಸಿ ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ಕೊಂಡು SCP ಹಣವನ್ನು SCP TSP ಹಣವನ್ನು ದುರುಪಯೋಗ ಆಗೋದನ್ನು ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಜಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು. ಅಂದರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಕಾಂಗ್ರೆಸ್ಸನ್ನೇ ತಗೊಂಡಾಗ ಅವರು ಇವತ್ತು ತನ್ನ ಸಮುದಾಯದ ಜೊತೆಯಲ್ಲಿ ಇಟ್ಕೊಂಡು, ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ಹೋಗಿಲ್ಲ, ಕಾಂಗ್ರೆಸ್ಸೇ ಮುಸ್ಲಿಂ ಸಮುದಾಯದಕ್ಕೆ ಹೋಗಿ ಕೂತ್ಬಿಟ್ಟಿದೆ ಈಗ. ಇನ್ನು ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕನ್ ಜೊತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾ ಜಾಸ್ತಿ ಓಡಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ಟು ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಗುರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರ್ದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ ಅಂದರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತದೆ. ಅದಕ್ಕೆ
ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್ಟು, ಇದೊಂಥರ ಏನೋ ಹಲಾಲ್ ಬಡ್ಜೆಟ್ಟು ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಏನಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನು ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಮ್ರ ನಾಯಕ ನಾನೇ ಅನ್ನೋದನ್ನು ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡಲಿ ಅವಶ್ಯಕತೆ ಇರೋರಿಗೆ. ಆದರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನು ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಎಲ್ಲೋ ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಅವಾಗ ಸರ್ಕಾರದಲ್ಲಿ ಆಗಲಿಲ್ಲ. ಆದರೆ ನೋಡಿ, ಎಚ್ ಸಿ ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ಕೊಂಡು SCP ಹಣವನ್ನು SCP TSP ಹಣವನ್ನು ದುರುಪಯೋಗ ಆಗೋದನ್ನು ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಸಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು. ಅಂದರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅವರು. ಕಾಂಗ್ರೆಸ್ಸನ್ನೇ ತಗೊಂಡಾಗ ಅವರು ಇವತ್ತು ತನ್ನ ಸಮುದಾಯದ ಜೊತೆಯಲ್ಲಿ ಇಟ್ಕೊಂಡು, ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ಹೋಗಿಲ್ಲ, ಕಾಂಗ್ರೆಸ್ಸೇ ಮುಸ್ಲಿಂ ಸಮುದಾಯದಕ್ಕೆ ಹೋಗಿ ಕೂತ್ಬಿಟ್ಟಿದೆ ಈಗ. ಇನ್ನು ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕ್ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ BJPಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾ ಜಾಸ್ತಿ ಓಡಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ಟು ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಗುರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರ್ದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ ಅಂದರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತದೆ. ಅದಕ್ಕೆ ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್ಟು, ಇದೊಂಥರ ಏನೋ ಹಲಾಲ್ ಬಡ್ಜೆಟ್ಟು ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಏನಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನು ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಮ್ರ ನಾಯಕ ನಾನೇ ಅನ್ನೋದನ್ನು ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡಲಿ ಅವಶ್ಯಕತೆ ಇರೋರಿಗೆ. ಆದರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನು ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಎಲ್ಲೋ ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಅವಾಗ ಸರ್ಕಾರದಲ್ಲಿ ಆಗಲಿಲ್ಲ. ಆದರೆ ನೋಡಿ, ಎಚ್ ಸಿ ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ಕೊಂಡು SCP ಹಣವನ್ನು SCP TSP ಹಣವನ್ನು ದುರುಪಯೋಗ ಆಗೋದನ್ನು ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಸಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು.
ಅಂದರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ